ಕೈ ಹಿಡ್ಸರ ಹೋಗಿ ನೀವು ಮಂಜೇಗೌಡ್ರ ಮ್ಯಾಡ್ರ ಹೇಳಿ ಮ್ಯಾಡ್ರ ಹೋಗಿ ಎದ್ದೋಗಿ ಬನ್ನಿ ಹೋಗಿ ಮಜಾ ಹೇಳಿ ಅಮ್ಮ ಹೇಳಿ ಮಂಜೇಗೌಡ್ರ ಅದೇನ್ ಮ್ಯಾಡ್ರ ಈ ದಿನ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಎಲ್ಲಾ ಸದಸ್ಯರು ಹಾಗೂ ತಾಲೂಕು ಅಧ್ಯಕ್ಷರು ರಾಜ್ಯಾಧ್ಯಕ್ಷರುಗಳು ಸಹ ಸೇರಿ ಆನಂದಗೆರೆ ಗ್ರಾಮದ ಶ್ರೀಮತಿ ಮೀನಾಕ್ಷಿ ಸತೀಶ್ ಹಾಗೂ ರೂಪಾ ಶಿಲ್ಪಾ ಜಯಮ್ಮ ಇವರ ಮನೆ ಹಾಗೂ ಜಾಗವನ್ನ ಬಲರಾಮೇಗೌಡ ಎಂಬತಕ್ಕಂಥವರು ಹಣ ಅಡಮಾನವಾಗಿ ಮಾಡಿಕೊಳ್ಳುವುದಾಗಿ ಹೇಳಿ ಅಡಮಾನ ಮಾಡುವುದಿಲ್ಲ ಎಂದು ಸಬ್ ರಿಜಿಸ್ಟ್ರಲ್ಲಿ ಹೇಳಿದಾಗ ಶುದ್ಧ ಕ್ರಯಪತ್ರವಾಗಿ ಮಾಡಿಸಿಕೊಂಡಿರುತ್ತಾರೆ. ಈ ಪತ್ರದ ಅನುಸಾರವಾಗಿ ಬಲರಾಮೇಗೌಡರನ್ನು ಖುದ್ದಾಗಿ ಕರೆದು ನಮ್ಮ ಬೆಟ್ಟಪುರ ಗ್ರಾಮಸ್ಥರು ಹಾಗೂ ಆನಂದಗೆರೆ ಗ್ರಾಮಸ್ಥರು ಕರ್ನಾಟಕ ರಾಜ್ಯ ರೈತ ಸಂಘದ ಸದಸ್ಯರುಗಳು ಹಾಗೂ ಅಧ್ಯಕ್ಷರುಗಳು ಎಲ್ಲರೂ ಸಹ ಸೇರಿ ತೀರ್ಮಾನಿಸಲಾಗಿ ಬಲರಾಮೇಗೌಡರು ನಾನು ಶುದ್ಧ ಕ್ರಯಕ್ಕೆಂದು ಮನೆ ಕೊಂಡುಕೊಂಡಿಲ್ಲ, ನಾನು ನನ್ನ ದುಡ್ಡಿಗೆ ಆಧಾರವಾಗಿ ಅಂತ ಹೇಳಿದಾಗ ಸಬ್ ರಿಜಿಸ್ಟ್ರಲ್ಲಿ ಆಧಾರ ಮಾಡುವುದಿಲ್ಲ, ಶುದ್ಧ ಕ್ರಯ ಆದ್ರೆ ಆಗತ್ತೆ ಅಂತ ಕಾರಣ ಅವರು ಮಾಡಿಸ್ಕೊಂಡಿದ್ರು. ನಾನು ಆ ರೀತಿ ಮಾಡಿಸ್ಕೊಂಡಿಲ್ಲ. ನನ್ನ ಹಣವನ್ನ ನನಗೆ ಸಂಧಾನ ಮಾಡಿದ್ದಲ್ಲಿ ಆ ಹಕ್ಕು ಪತ್ರವನ್ನ ಅವರ ಹೆಸರಿಗೆ ನಾನು ರವಾನೆ ಮಾಡುತ್ತೇನೆ ಎಂದು ಒಪ್ಪಿ ಈ ಮೂಲಕ ನಮ್ಮ ಸಭೆಗೆ ಒಪ್ಪಿ ಅವರು ತೀರ್ಮಾನಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಇವರಿಗೂ ಅವರಿಗೂ ಯಾವುದೇ ಅಹಿತಕರ ಘಟನೆಗಳು ಹಾಗೂ ಹೊಡೆದಾಟ ವೈಮನಸ್ಯಗಳು ಇಲ್ಲದಂತೆ ಮುಂದೆ ನಾವು ಚೆನ್ನಾಗಿರ್ತೀವಿ ಅಂತ ಒಪ್ಪಿ ತೀರ್ಮಾನಿಸಲಾಗಿದೆ. ಮುಂದೆ ಆ ರೀತಿ ಆಗಿ ಏನಾದರೂ ಅನಾಹುತ ಆದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಗೆ ಇದು ಯಾವುದೇ ಸಂಬಂಧ ಪಡುವುದಿಲ್ಲ. ಇದು ಬೆಟ್ಟಪುರ ಠಾಣಾ ವ್ಯಾಪ್ತಿಯಲ್ಲಿ ನಡೆದು ತೀರ್ಮಾನಿಸಲಾಗಿದೆ. ಇದನ್ನು ಸಬ್ ಇನ್ಸ್ಪೆಕ್ಟರ್ ಗಮನಕ್ಕೂ ಸಹ ತಂದು ನಾವು ತೀರ್ಮಾನಿಸುತ್ತೇವೆ. ಮುಂದೆ ಆಗು ಹೋಗುಗಳಿಗೆ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರಾಗಿರ್ಬೋದು, ಸಂಘಟನೆಯವರದು ಯಾವುದೇ ಸಂಬಂಧವಿಲ್ಲ. ಇದನ್ನು ತೀರ್ಮಾನಿಸಿ ಇವತ್ತು ಕಂಪ್ಲೀಟ್ ಆಗಿ ಪತ್ರದ ಮೂಲಕ ಬಲರಾಮೇಗೌಡರು ಹಾಗೂ ಡೇಟ್ ಹೇಳಿ, ಡೇಟ್ ಯಾವಾಗ ದುಡ್ಡು ಕೊಡ್ತಾರೆ ಅವರು ದುಡ್ಡು ಯಾವಾಗ ಕೊಡ್ತಾರೆ ಅವ್ರಿಗೆ ದುಡ್ಡು ಯಾವಾಗ ಕೊಡ್ತಾರೆ ಎಷ್ಟು ತಾರೀಕೆ ದಿನಾಂಕ 22/3/2025 ಶನಿವಾರ ಇವತ್ತು ಸುಮಾರು 11 ಗಂಟೆಗೆ ನಾವು ಎಲ್ಲರೂ ಸಹ ಸೇರ್ಕೊಂಡು ಅದನ್ನ ಮಾತುಕತೆ ಆಡಿ 1 ಗಂಟೆಯೊಳಗೆ 2 ಗಂಟೆಗಳ ಕಾಲ ಚರ್ಚೆ ಮಾಡಿ 1 ಗಂಟೆಗೆ ಫೈನಲ್ ಮಾಡಿರ್ತೇವೆ. ದುಡ್ಡು ಅವರು ಯಾವಾಗ ಕೊಡ್ಬೇಕು, ಕೊಡೋದು ಅವ್ರಿಗೆ ಅಲ್ಲ ಯಾವಾಗ ಬರ್ಸ್ಕೊಳ್ಳೋದವ್ರು ವಾಪಸ್ ಯಾವಾಗ ಬರ್ಸ್ಕೋಬೇಕು? ಈ ಸಂಬಂಧಕ್ಕೆ ಅಬ್ದುಲ್ ಭಾಯ್ ನೀವ್ ಹೇಳಿ ತಡೆ ಮಂಜಣ್ಣ. ದಿನಾಂಕ ಏನು ಮೇ ತಿಂಗಳು 2025 ಮೇ ತಿಂಗಳ 30 ತಾರೀಕಿನಂದು ಸತೀಶ್ ರವರು ಬಲರಾಮೇಗೌಡರಿಗೆ 7.5 ಲಕ್ಷ ರೂಪಾಯಿಗಳನ್ನು ಕೊಟ್ಟು ಅವರ ಪತ್ರವನ್ನು ಹಿಂಪಡೆದು ಬಲರಾಮೇಗೌಡ ಅವರಿಗೆ ಪುನಃ ನೋಂದಣಿ ಮಾಡಿಕೊಳ್ಳಿಕ್ಕೆ ಬಲರಾಮ ಒಪ್ಕೊಂಡಿರ್ತಾರೆ. ಸೊ ಅಂತ ಅದೇ ಸಂದರ್ಭದಲ್ಲಿ ಇವತ್ತು ನಾವು ಒಂದು ಪತ್ರವನ್ನು ಮಾಡಿಸಿ ಇಬ್ಬರು ಸಹ ರಾಜಿ ಮಾಡಿಸಿ ಯಾವುದೇ ರೀತಿಯ ವೈಮನಸ್ಸುಗಳನ್ನು ಇಟ್ಕೊಳ್ಳೋ ರೀತಿಯಲ್ಲಿ ಗ್ರಾಮದಲ್ಲಿ ಈ ಎಲ್ಲ ಗ್ರಾಮಸ್ಥರ ಸಮ್ಮುಖದಲ್ಲಿ ಕರ್ನಾಟಕ ರಾಜ್ಯ ಸಂಘ ನಾವೆಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಒಂದು ತೀರ್ಮಾನವನ್ನು ಕೈಗೊಂಡಿರ್ತೇವೆ. ತೀರ್ಮಾನ ತುಂಬ ಯಶಸ್ವಿಯಾಗಿರುತ್ತದೆ. ದಯವಿಟ್ಟು ಇನ್ನು ಮುಂದೆ ಆದರೂ ತಾವುಗಳು ಸ್ನೇಹಮಯದಿಂದ ಹೋಗಬೇಕು ಅಂತೇಳಿ ಹೇಳ್ತಾ ಇಬ್ಬರನ್ನ ಕೈಗೆ ಕೂಡಿಸ್ತಾ ನಾವು ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಎಲ್ರಿಗೂ ಒಪ್ಪಿಗೆ ಎಲ್ಲರೂ ಎಲ್ಲರೂ ಇದ್ದೀರಾ ತೀರ್ಮಾನದಲ್ಲಿ? ನಾನು ಒಂಚೂರು ಮಗ ತೋರಿಸ್ಕೊತೀನಿ. ಇದೇನಿದು? ಕರ್ನಾಟಕ ರೈತ ಸಂಘಕ್ಕೆ ಹಸಿರು ಸೇನೆಗೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹಸಿರು ಸೇನೆಗೆ, ಪ್ರೊಫೆಸರ್ ನಂಜುಂಡ ಸ್ವಾಮಿ ಅವರಿಗೆ. ಇನ್ನು ಮುಂದಕ್ಕೆ ಈಗ ಇನ್ನು 2 ತಿಂಗಳು ಗಡುವು ಕೊಟ್ಟಿರೋದ್ರಿಂದ ಇನ್ನು ಮುಂದಕ್ಕೆ 2 ತಿಂಗಳ ಒಳಗಡೆ ಈ ಅವರ ಬಗೆಹರಿಸ್ಕೋಬೇಕು. ಬಗೆಹರಿಸ್ಕೊಳ್ಳಿಲ್ಲ ಅಂತ ಕಾಲಕ್ಕೆ ಆ ಮನೆ 6 ವರ್ಷಕ್ಕೆ ಹೋಗುತ್ತೆ. ನಾವೇ ಹೋಗಿ ಬಿಡ್ಸ್ಕೊಡ್ತೀವಿ. ತೀರ್ಮಾನ ಈ ತರ ನಾವೇ ರೈತರ ಸಂಘದವ್ರು ಹೋಗಿ ಬಿಡ್ಸ್ಕೊಡ್ತೀವಿ ಅಂತ ಹೇಳಿ ಒಂದಕ್ಕೆ ನೀವು ಒಂದಕ್ಕೆ ಅವ್ರ ಮತ್ತೆ ಒಳಗಡೆ 2 ತಿಂಗಳು ಗಡುವು ಇರ್ತದೆ. 10 ದಿನ ಹೆಚ್ಚು ಕಡಿಮೆ ಆಗ್ಬೋದು. 10 ದಿನದೊಳಗಡೆ ದುಡ್ಡು ತಗೊಂಡಾಗ ಬಿಡ್ಸ್ಕೋಬೇಕನ್ನ ಅವರ ರಿಟರ್ನ್ ಪತ್ರವನ್ನು ಬರೆಸ್ಕೊಳ್ಳೋದು ಇವ್ರ ಜವಾಬ್ದಾರಿ. ಇಲ್ಲಾಂದ್ರೆ ನಾವೇ ಹೋಗಿ ಮನೆ ಬಿಡಿಸ್ಕೊಡಲಾಗ್ತದೆ. ಮಾತಾಡಿ
ರೆಕಾರ್ಡ್ ಆಯ್ತಾ ಅದ